ಸರ್ 4 ವರ್ಷದಿಂದ ಕರೋನಾ ಟೈಮ್ನೊಳಗೆ ನಂದು ಹುಟ್ಟಿದಬ್ಬ ಬಂತು. ಅವಾಗ ನಮ್ಮ ಸ್ನೇಹಿತರೊಬ್ಬರು ನನಗೆ ಮಲ್ಲೇಶ್ ಅವ್ರನ್ನ ಪರಿಚಯ ಮಾಡಿಕೊಟ್ರು. ಇದು ನಿರಂತರವಾಗಿ ಇವರು ಅನ್ನದಾಸೋಹ ಮಾಡ್ತಾ ಇದ್ದಾರೆ, ಅದಕ್ಕೆ ಸಹಾಯ ಮಾಡಿರಿ ಅಂತ. ಅವತ್ತು ನಾನು ಶುರು ಮಾಡಿದ್ದು ಪ್ರತಿ ತಿಂಗಳು 4ನೇ ಶನಿವಾರ ನಿರಂತರವಾಗಿ ನಾನು 4 ವರ್ಷದಿಂದ ಅನ್ನದಾಸೋಹಕ್ಕೆ ಹಣ ಸಹಾಯ ಮಾಡ್ಕೊಂಡು ಬರ್ತಾ ಇದ್ದೀನಿ. ಯಾಕೆಂದರೆ ಅನ್ನದಾಸೋಹ ರೆಗ್ಯುಲರಾಗಿ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಸರ್. ಯಾಕೆಂದರೆ ಪದಾರ್ಥಗಳು ರೆಡಿ ಮಾಡಿಸ್ಬೇಕು, ಎಲ್ಲ ಮಾಡಬೇಕು, ಅದು ಪೋಲ್ ಆಗ್ತಿದ್ದಂಗೆ ಹಂಚಿಕೆ ಆಗಬೇಕು, ಎಲ್ಲ ಮಾಡಬೇಕು. ಅದನ್ನು ಅವರು ಆರಾಮವಾಗಿ ಮಾಡ್ತಾ ಇದ್ದಾರೆ ಮಲ್ಲೇಶ್ವರೇ ನನ್ನ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ. ಯಾಕೆಂದರೆ ಇದೇ ಥರ, ಯಾಕೆಂದರೆ ಸರ್ ಆ ಹುಟ್ಟಿದಬ್ಬನ ಎಲ್ಲೋ ಅದ್ದೂರಿಯಾಗಿ ಏನೋ ಮಾಡಿ ಮೋಜು ಮಸ್ತಿ ಮಾಡೋದ್ರ ಬದಲು ಈ ಥರ 10 ಜನ ಹಸ್ತಿರೋರಿಗೆ ಅನ್ನ ಹಾಕಿದ್ರೆ ಅವ್ರು ಆಶೀರ್ವಾದ ಮಾಡಿದರೆ 100 ದೇವರು ಆಶೀರ್ವಾದ ಮಾಡ್ದಂಗೆ ಆಗ್ತೈತೆ. ಆ ದೃಷ್ಟಿಯಿಂದ ನಾನು ಅನ್ನದಾಸೋಹಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾಯಿದ್ದೀನಿ ಸರ್. 2ನೇದು ವಿದ್ಯಾದೀಕೆ. ಯಾಕೆಂದರೆ ಹೊಟ್ಟೆ ತುಂಬಿದ್ರೆ ತಾನೇ ಮನುಷ್ಯ, ಹೊಟ್ಟೆನೇ ಹಸ್ಕೊಂಡ್ರೆ ಏನೂ ಆಗೋದಿಲ್ಲ. ಅದರಿಂದ ಹೊಟ್ಟೆ ತುಂಬೋದು ಅವ್ರ ಆಶೀರ್ವಾದ ನೋಡಿದರೆ ಅದೇ ನನಗೆ ಒಳ್ಳೆಯದು. ಅದು ಇನ್ನೂ ನಾನು ರೆಗ್ಯುಲರ್ ನಿರಂತರವಾಗಿ ಇದನ್ನು ನನ್ನ ಉಸಿರಿರೋವರೆಗೂ ಮಾಡ್ಕೊಂಡು ಹೋಗ್ತೀನಿ. ತದನಂತರ ನನ್ನ ಮಕ್ಳಿಗೂ ಹೇಳ್ತೀನಿ, ಅವರು ಸಹ ಕಂಟಿನ್ಯೂ ಮಾಡಲಿ ಅನ್ನೋ ಒಂದು ಅಭಿಪ್ರಾಯ ನನ್ನಲ್ಲಿದೆ ಸರ್. ಯಾಕೆಂದರೆ ಇವತ್ತು ಆಗಸ್ಟ್ 28 ಹುಟ್ಟಿದಬ್ಬ ಇದೆ ನಂದು. ಆ ಹುಟ್ಟಿದಬ್ಬಕ್ಕೋಸ್ಕರ ಶನಿವಾರದ ಬದಲು ಈ ದಿವಸ ಮಾಡ್ತಾಯಿದ್ದೀನಿ ಸರ್ ಅನ್ನದಾಸೋಹ ಕಾರ್ಯಕ್ರಮ. ಅವ್ರಿಗೆ ಏನೋ ಒಂದು ದೇವರು ಒಂದು ಶಕ್ತಿ ಕೊಟ್ಟಿದ್ದೀನಿ, ಅದು ತಮಾಷೆ ಅಲ್ಲ. ಯಾಕೆಂದ್ರೆ ನಾನು ಸಾಕಷ್ಟು ಸಾಮಾಜಿಕ ಕಾರ್ಯಕ್ರಮ, ಸಾಮಾಜಿಕ ಸಂಸ್ಥೆಗಳಿಗೆ ಕೆಲಸ ಮಾಡ್ತಾಯಿದ್ದೀನಿ, ಸಾಕಷ್ಟು ಅನ್ನದಾಸೋಹವನ್ನು ಮಾಡಿದ್ದೀನಿ. ಬಟ್ ಅದು ಸುಲಭ ಅಲ್ಲ ಸರ್, ಅದು ಒಬ್ಬೇ ವ್ಯಕ್ತಿ ಮಾಡೋದು. ಸರ್ ನಾವು 10 ಜನ ಗುಂಪಿದ್ದು ಮಾಡಬೇಕಾದ್ರೆ ಒಂಥರ ಬೇಸರ ಆಗ್ತೈತೆ. ಇನ್ನು ಒಂಟಿನೇ ಯಾವುದೇ ಕಾರಣಕ್ಕೂ ಯಾವುದೇ ಬೇಸರ, ಯಾವುದೇ ಇದು ಏನು ತೋರ್ಪಡಿಸ್ಕೊಳ್ತೀಗ ನಿರಂತರವಾಗಿ ಮಾಡ್ತಾ ಅವರ ಟೈಮು ಸರಿಯಾಗಿ ರೆಡಿ ಇರ್ತೈತೆ ಸರ್. 9 ಬಂದರೆ ಅಂದರೆ 9 ಎಲ್ಲ ರೆಡಿ ಇರ್ತೈತೆ. ಬರ್ತೀನಿ, ಒಂದು 5-10 ನಿಮಿಷ ಇರ್ತೀನಿ, 4 ಜನಕ್ಕೆ ಅನ್ನ ಕೊಟ್ಬಿಟ್ಟು ನಾನು ಹೊರಟ್ಬಿಡ್ತೀನಿ ಸರ್. ಅದು ನಿರಂತರ ನಡೀತೈತೆ. ಇದಂತೂ ಹೇಳಿದ್ರೆ ಅಚೀವ್ಮೆಂಟು ಸರ್ ಮಲ್ಲೇಶ್ ಅವ್ರದ್ದು. ದಾನಿಗಳಿಗೆ ಸರ್ ಇನ್ನೂ ದಾನ ಪ್ರತಿ ದಿವಸ ಯಾರು ಸರ್ ಬೇರೆದಕ್ಕೆ ಏನೋ ಕೊಡೋದ್ರ ಬದಲು ಇದಕ್ಕೆ ದಿನ ರೆಗ್ಯುಲರಾಗಿ ನಡೆಯೋ ಅನ್ನದಾಸೋಹಕ್ಕೆ ಹಣವಂತರು ಸಹಾಯ ಮಾಡಿದ್ರೆ ನಿಜವಾಗ್ಲೂ ಇದು ಭಾರಿ ಒಳ್ಳೆ ಧರ್ಮದ ಕಾರ್ಯ ಅಂತ ನಾನು ಹೇಳ್ತೀನಿ ಸರ್. ನಿರಂತರ ಅನ್ನದಾಸೋಹದ 1615 ದಿನ. ಇಂದಿನ ವಿಶೇಷತೆ ಏನು ಅಂತೇಳಿದರೆ, ನಮ್ಮ ಲಯನ್ಸ್ ಕ್ಲಬ್ ಮಾಜಿ ಅಧ್ಯಕ್ಷರು, ನಗರಸಭಾ ಮಾಜಿ ಸದಸ್ಯರು, ಸಮಾಜ ಸೇವಕರು ಆದಂಥ ಶ್ರೀಯುತ PC ಲಕ್ಷ್ಮೀನಾರಾಯಣ ಸರ್ ಅವರ ಹುಟ್ಟುಹಬ್ಬದ ಸಂಭ್ರಮ. ಈ ಒಂದು ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಮ್ಮೊಟ್ಟಿಗೆ ಪ್ರತಿ ತಿಂಗಳ 4ನೇ ಶನಿವಾರ ನಮ್ಮ ಅನ್ನದಾಸೋಹಕ್ಕೆ ಬಂದು ಖುದ್ದಾಗಿ ತಾವೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟು ಹೋಗ್ತಾ ಇರತಕ್ಕಂಥ PC ಲಕ್ಷ್ಮೀನಾರಾಯಣ ಸರ್ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ಅವರು ಇಂದು ನಮ್ಮ ಕಾರ್ಯಕ್ರಮದಲ್ಲಿ ವಯೋವೃದ್ಧರಿಗೆ ವಸ್ತ್ರ ವಿತರಣೆ, ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ, ಹಸಿದವರಿಗೆ ಅನ್ನದಾಸೋಹ ಮಾಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಿಕೊಂಡು ಸಾಮಾಜಿಕ ಕಳಕಳಿ ಅಂದರೆ ಹೇಗಿರಬೇಕು, ಸಾಮಾಜಿಕ ಕೆಲಸಗಳಂದರೆ ಹೇಗಿರಬೇಕು, ನಮ್ಮ ಹುಟ್ಟುಹಬ್ಬವನ್ನು ದುಂದುವೆಚ್ಚ ಮಾಡಿ ಏನು ಆಚರಣೆ ಮಾಡ್ಕೊತೀವಿ ಅದರಲ್ಲಿ ಏನು ಖುಷಿ ಇದೆ ಮತ್ತು ಇಂಥ ಒಂದು ಕಾರ್ಯಕ್ರಮದಲ್ಲಿ ಏನು ಖುಷಿ ಇದೆ ಅನ್ನೋದನ್ನ ತೋರಿಸ್ಕೊಟ್ಟು ಸಮಾಜಮುಖಿಯಾಗಿ ಇಂಥ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಶ್ರೀಯುತ PC ಲಕ್ಷ್ಮೀನಾರಾಯಣ ಸರ್ ಅವರಿಗೆ ನಮ್ಮ ಅನ್ನದಾಸೋಹ ಸಮಿತಿಯ ಪರವಾಗಿ ಹೃದಯಪೂರ್ವಕ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರಿಗೆ ಭಗವಂತ ಇನ್ನಷ್ಟು 100 ವರ್ಷ ಆಯಸ್ಸು ಕೊಟ್ಟು ಇಂಥ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುವಂಥ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ಅವರು ಒಂದು ಮಾತು ಹೇಳಿದರು, ಸರ್ ನಾನು ಈ ಕಾರ್ಯಕ್ರಮದಲ್ಲಿ ಎಲ್ಲಿವರೆಗೂ ಇರ್ತೀನೋ ಜೊತೆಯಲ್ಲಿ ನಮ್ಮ ಕುಟುಂಬದವರಿಗೆ, ನಮ್ಮ ಮಕ್ಕಳಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯಹಸ್ತ ನೀಡಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಅಂತ ಹೇಳಿದಾರಲ್ಲ, ಆ ಮಾತು ನಿಜವಾಗ್ಲೂ ಭಾಳ ಖುಷಿಯಾಯಿತು ನನಗೆ. ಇಂತಹ ಒಬ್ಬ ದಾನಿಗಳು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಇದ್ದರೆ ಸಾಕು, ನಮ್ಮ ದಾಸೋಹ ನಿರಂತರವಾಗಿ ನಡ್ಕೊಂಡು ಹೋಗುತ್ತೆ. ಅಂಥ ಒಂದು ದಾಸೋಹಕ್ಕೆ ಸಹಾಯ ನೀಡಿರ್ತಕ್ಕಂಥ ಶ್ರೀಯುತ PC ಲಕ್ಷ್ಮೀನಾರಾಯಣ ಸರ್ ಅವರಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರಿಗೆ ಭಗವಂತ ಆಯುರಾರೋಗ್ಯ ಕೊಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ ಸರ್.